ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ದೈವವನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಾದಿ ಶರಣರನ್ನು ಸ್ಮರಣೆ ಮಾಡ್ತಾ ಯಾವತ್ತು ಶರಣ ಬಂಧುಗಳೇ ತಮಗೆಲ್ಲ ಶರಣಾರ್ಥಿಗಳು. ನಾವು ನೀವು ಗಮನಿಸ್ತಿರೋ ಹಾಗೆ ಗುರು 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 ಅನ್ನುವಂಥ ಪದಪ್ರಯೋಗವನ್ನು ನಾವು ಕೇಳ್ತೇವೆ. ವ್ಯಾಕರಣದೊಳಗೆ ಲಘು ಅಂದರೆ ಹಗುರವಾದಂಥದ್ದು, ಗುರು ಅಂದರೆ ಭಾರವಾದಂಥದ್ದು. ಗುರು ಅಂದರೆ ಭಾರ, ವಜ್ಜಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ಭಾರ ಆಗಿರ್ತಾರೆ ಅವರ ಗುರುಗಳೇನು, ಯಾರು ವಜ್ಜಿ ಇರ್ತಾರೆ ತೂಕ ಜಾಸ್ತಿ ಇರ್ತದೆ ಅವರೇ ಗುರುಗಳೇನು, ಹಂಗೆ ಅರ್ಥ ಮಾಡೋದಲ್ಲ. ಗುರು ಭಾರ, ಎದರಿಂದ ಭಾರ? ಗುರು ಭಾರವನ್ನು ಗುರುವಿಗೆ ಭಾರ ಇರಬೇಕು, ನಿರಾಭಾರಿ. ಆದರೆ ಅವನಿಗೆ ಭಾರ ಯಾವುದು ಅಂತಂದರೆ ಜ್ಞಾನ. ಜ್ಞಾನದಿಂದ ಪರಿಪೂರ್ಣನಾಗಿರ್ತಾನೆ ಗುರುವಾಗಿರ್ತಕ್ಕಂಥವ. ಅಂಥ ಗುರು ಸಾಮಾನ್ಯವಾಗಿರ್ತಕ್ಕಂಥವನಲ್ಲ. ನೋಡ್ರಿ, ಒಬ್ಬ ಅನುಭಾವಿ ಹೇಳ್ತಾನೆ, ಜನ್ಮ ನೀಡಿದ್ದಕ್ಕೆ ತಂದೆ ತಾಯಿಗೆ ಋಣಿ, ಜನ್ಮ ನೀಡಿದ್ದಕ್ಕೆ ತಂದೆ ತಾಯಿಗೆ ಋಣಿ, ಬದುಕು ನೀಡಿದ್ದಕ್ಕೆ ಗುರುವಿಗೆ ಋಣಿ. ತಂದೆ ತಾಯಿಗಳು ಜನ್ಮ ನೀಡ್ತಾರೆ ಕೇವಲ, ಆದರೆ ಗುರುವಾಗಿರ್ತಕ್ಕಂಥವ ಬದುಕನ್ನು ನೀಡ್ತಾನೆ, ಜೀವನವನ್ನು ನೀಡ್ತಾನೆ. ಆ ಕಾರಣಕ್ಕೆ ಗುರುಗೆ ನಾನು ಋಣಿಯಾಗಿರ್ತೀನಿ ಅಂತಕ್ಕಂಥದ್ದು. ಅದಕ್ಕೆ ಅಲ್ಲಮ ಪ್ರಭುಗಳು ಭಾಳ ಚಂದ ಹೇಳ್ತಾರೆ, ಕಂಡುದ ಹಿಡಿಯಲಲ್ಲದೆ ಕಾಣದುದ ಹಿಡಿದಿಹೇನೆಂಬ ವೃಥಾ ಬಳಲಿಕೆ ನೋಡ. ಏನು? ಕಂಡುದ ಹಿಡಿಯಲಲ್ಲದೆ ಕಾಣದುದ ಹಿಡಿದಿಹೇನೆಂಬ ವೃಥಾ ಬಳಲಿಕೆ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಎಷ್ಟು ಅದ್ಭುತವಾದ ಮಾತು. ಗಮನಿಸರಿಲ್ಲಿ ನೋಡ್ರಿ, ಏನು? ಕಂಡುದ ಹಿಡಿಯಲು ಅಲ್ಲದೆ ಕಾಣದುದ ಹಿಡಿದಿಹೇನೆಂಬ ವೃಥಾ ಬಳಲಿಕೆ ನೋಡ. ಯಾವುದು ಕಣ್ಣಿಗೆ ಕಾಣ್ತದ ಅದನ್ನು ಹಿಡಿಯಾಕೆ ಒಲ್ಲಿವಿ, ಯಾವುದು ಕಣ್ಣಿಗೆ ಕಾಣುವುದಿಲ್ಲ ಅದನ್ನು ಹುಡುಕಾಡ್ಕೋತ ಹಿಡಿಯಾಕೆ ಅಡ್ಡಾಡಕತ್ತಿ. ಹೌದಿಲ್ರಿ? ದೇವರು ಕಣ್ಣಿಗೆ ಕಾಣ್ತಾನ? ಯಾರಿಗಾದರೂ ಕಂಡಾನೇನು? ಕಂಡಿಲ್ಲ. ಆದ್ರೆ ಹುಡುಕಾಡ್ಕೋತ ಗುಡ್ಡ ಗುಡ್ಡ ತಿರುಗಾಡ್ಕೋತ ಆ ಗುಡ್ಡ ಈ ಗುಡ್ಡ, ಆ ದೇವರುಗಳು ಇವ್ರ ಸಂಬಂಧ ಬ್ಯಾಸತ್ತು ಹೋಗಿ ಗುಡ್ಡ ಸೇರಿದ್ದು. ಇಲ್ಲೆಲ್ಲರೂ ಇದ್ರೆ ಇವ್ರ ಕೈಯಾಗ ಸಿಕ್ಕ ಇವ್ರು ನಮ್ಮನ್ನು ಜೀವ ತಿಂತಾರಂತ ಹೇಳಿ ಸೇಪರ್ ಸೈಡ್ ಇರೋನು ಅಂತ ಹೇಳಿ ಗುಡ್ಡ ಸೇರಿದ್ದು ಅವು ದೇವರುಗಳು. ನಾವು ಬಿಡಬೇಕಲ್ಲ, ಅವ್ರು ಗುಡ್ಡ ಸೇರಿ ನಾವೆಲ್ಲಿ ಬಿಡ್ತೀವಿ? ನಾವು ಹುಡುಕಾಡ್ಕೊಂತ ಹೋಕ್ಕೀವಿ, ಎಲ್ಲಿದ್ದಲ್ಲಿ ಹೋಕ್ಕೀವಿ. ಗುಡ್ಡಕ್ಕೆ ಹೋದ್ರೆ ಗುಡ್ಡಕ್ಕೂ ಹೋಕ್ಕೀವಿ. ಅಲ್ಲಿ ಎಲ್ಲ ಕಡೆಗೆ ಹುಡುಕಾಡ್ಕೋತ ಕಾಣಲಾರದ್ದನ್ನು ಹುಡುಕಾಡ್ಕೋತ ಹೋಗ್ತೀವಿ. ಆದ್ರೆ ಕಣ್ಣಿಗೆ ಕಾಣುವಂಥ ಗುರು ಮುಂದಿದ್ದಾಗ ಕಾಣಲಾರದಂಥದ್ದನ್ನು ಹುಡುಕಾಡ್ಕೊತ ಹೋಗುವಂಥದ್ದು ಎಷ್ಟು ಹುಚ್ಚತನ ಅದು. ಹೌದಿಲ್ರಿ? ಕಾಣದದನ್ನು ಹುಡುಕುತ್ತಾ ಹೋಗಬಾರ್ದು, ಕಂಡುದದನ್ನೇ ಕಂಡು ಯಾವುದು ಕಣ್ಣಿಗೆ ಕಾಣ್ತದ ಅದನ್ನು ನೋಡಿ ಗುರುಪಾದವ ಹಿಡಿದಲ್ಲಿ. ಕಣ್ಣಿಗೆ ಗುರು ಕಾಣ್ತಾನ, ಆ ಗುರುವಿನನ್ನು ನೋಡಿ ಅವನ ಪಾದ ಗಟ್ಟಿ ಹಂಗೆ ಹಿಡಿದ್ರೆ ಸಾಕು, ಕಾಣಲಾರದ ದೇವರನ್ನು ತೋರಿಸುವಂಥ ಶಕ್ತಿ ಗುರುವಿಗೆ ಮಾತ್ರ ಐತಿ. ಕಾಣದ ದೇವರುಗಳನ್ನು ಹುಡುಕಾಡ್ಕೊಂತ ಹೋಗುವ ಬದಲಿ ಕಾಣುವಂಥ ದೇವರುಗಳನ್ನು ನೋಡಿ ಗುರುವಿನನ್ನು ನೋಡಿ ನಾವು ದೇವರನ್ನು ಕಾಣುವಂಥ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಇಲ್ಲಿ ಗಮನಿಸ್ಬೇಕು ನೀವು, ಒಂದು ಮುಖ್ಯವಾದಂಥದ್ದು ನಿಮಗಿನ್ನೂ ಅಂಥ ಒಂದು ತಿಳಿಯೋದಂಗೆ ಹೇಳೋದಂದರೆ, ಸಮಯ, ಟೈಮು ಕಣ್ಣಿಗೆ ಕಾಣ್ತೈತೇನೋ? ಕಾಲ ಅಂತ ಹೇಳ್ತೀವಿ ನಾವು. ಕಾಲ ಕಣ್ಣಿಗೆ ಕಾಣೋದಿಲ್ಲ ಅದು. ಆದರೆ ಅದನ್ನು ಹೆಂಗೆ ತಿಳಿತೀವಿ? ಗಡಿಯಾರಗಳ ಮುಖಾಂತರ.
ಗಡಿಯಾರ ಆ ಸಮಯವನ್ನು ತಿಳಿಯುವ ಸಾಧನ ಅವ. ಆ ಗಡಿಯಾರದ ಮೇಲೆ ನಾವು ಟೈಮ್ ಎಷ್ಟಾಗ್ಯದ, ಸಮಯ ಎಷ್ಟಾಗ್ಯದ ಅನ್ನೋದನ್ನು ತಿಳ್ಕೊತೀವಿ. ಗಡಿಯಾರ ಅಂದರೆ ಸಮಯ ಅಲ್ಲ, ಸಮಯವನ್ನು ತಿಳಿಸುವ ಸಾಧನ ಅದು. ಹಂಗೆ ಇಲ್ಲಿ ಗುರುವಿನ ಮುಖಾಂತರ, ಗುರುವಿನ ಅಂದರೆ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಹಂಗೆ ಕಾಣಲಾರ್ದಂಥದ್ದನ್ನು, ನೋಡೋಕ್ಕೆ ಸಾಧ್ಯ ಇರಲಾರ್ದನ್ನು ತೋರಿಸುವಂಥವ ಗುರುವಾಗಿರ್ತಕ್ಕಂಥವ. ಆ ಗುರು ಮಾತ್ರ ಅದನ್ನು ತೋರಿಸಬಲ್ಲ ಅನ್ನತಕ್ಕಂಥದ್ದನ್ನು ಅಲ್ಲಮ ಪ್ರಭುಗಳು ಭಾಳ ಸುಂದರವಾಗಿ ಹೇಳ್ತಾರೆ. ಆ ಕಾರಣಕ್ಕೆ ಮನುಷ್ಯನಿಗೆ ಗುರುವಿನ ಅವಶ್ಯಕತೆ ಭಾಳ ಅದ. ಗುರು ಇರಲಾರ್ದ ಇರಾಕೆ ಬರಂಗಿಲ್ಲ. ಗುರುವಿನ ಮಾಡ್ಕೋ ಅಂತ ಹೇಳ್ತಾರೆ. ಏನು ಹಂಗಂದ್ರೆ ಮದುವೆ ಮಾಡ್ಕೋ ಅನ್ನೋದು ಕೇಳೀವಿ ನಾವು. ಗುರುವಿನ ಮಾಡ್ಕೋ ಅಂದರೆ ಗುರುದೀಕ್ಷೆಯನ್ನು ಹೊಂದು, ಗುರುವಿನನ್ನು ಪಡ್ಕೋ, ಗುರುವಿನಿಂದ ನೀನು ಮೋಕ್ಷವನ್ನು ಕಾಣ್ತಿ ಅಂತ ಹೇಳ್ತಕ್ಕಂಥದ್ದು. ಇವತ್ತಿಂದಲ್ಲ ಈ ವ್ಯವಸ್ಥೆ ನಮ್ಮ ದೇಶದ ಭಾರತೀಯ ಸಂಸ್ಕೃತಿಯ ಪರಂಪರೆಯ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದರೂ ಸಹಿತ ಪ್ರತಿಯೊಂದು ವ್ಯವಸ್ಥೆಯೊಳಗೆ ಗುರು ಅಂತಕ್ಕಂಥವಾದಾನ. ಅದಕ್ಕೆ ಹೇಳ್ತಾರೆ ಒಬ್ಬ ಕನ್ನಡದೊಳಗೆ ಅನುಭಾವಿ, ಹಿಂದೆ ಗುರು ಮುಂದೆ ಗುರಿ ಸಾಗಿತ್ತು ಅಂದು ರಣವೀರರ ಹಿಂಡು. ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಸಾಗಿದೆ ಎಂದು ರಣಹೇಡಿಗಳ ಹಿಂಡು ಅಂತಕ್ಕಂಥ. ಜೀವನದೊಳಗೆ ಹಿಂದೆ ಗುರು ಬೇಕತ್ತ, ಮುಂದೆ ಗುರಿ ಇರಬೇಕತ್ತ. ಹಿಂದೆ ಗುರು ಬೇಕಿದ್ರ ಅರ್ಥ ಏನು? ಗುರುಗಳು ನಮ್ಮ ಹಿಂದಿನ ಸೀಟ್ನ್ಯಾಗ ಕುಂಡ್ರಿಸ್ಕೊಂಡು ಮುಂದಿನ ಸೀಟ್ನ್ಯಾಗ ನಾವು ಕುತ್ಕೊಂಡು ಹೋಗೋದು ಹಿಂದೆ ಗುರುಗಳಿದ್ದಂಗೆ ಆತನ್. ಹಿಂದೆ ಗುರು ಇದರ ಅರ್ಥ ನಮ್ಮ ಬದುಕಿನೊಳಗೆ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ, ನಮಗೆ ಆಶೀರ್ವಾದ ಮಾಡೋದಕ್ಕೆ ನಮ್ಮ ಬೆನ್ನ ಹಿಂದೆ ಗುರುವಿನ ಆಶೀರ್ವಾದ ಶಕ್ತಿ, ಗುರುವಿನ ಆಶೀರ್ವಾದದ ಶ್ರೀರಕ್ಷೆ ಇತ್ತು ಅಂತಂತಂದರೆ ಅಲ್ಲಿ ಏನು ಬೇಕಾದ್ದು ಸಾಧಿಸ್ಬೋದು. ಅದಕ್ಕಂತಾರೆ ಹಿಂದೆ ಗುರು ಮುಂದೆ ಗುರಿ ಸಾಗಿತ್ತು ಅಂದೂರನ ವೀರರ ಹಿಂಡು. ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ. ಇವತ್ತು ನೋಡ್ರಿ, ಇವತ್ತಿನ ವ್ಯವಸ್ಥೆಯೊಳಗೆ ನಮಗೆ ಗುರುಗಳು ಬೇಡ, ಯಾರ್ಯಾರೋ ಬೇಡ. ಹೌದಿಲ್ರಿ? ಈಗ ಅಷ್ಟಾವರಣ ಹೇಳಾಕತ್ತೀವಿ ನಾವು. ಈ ಅಷ್ಟಾವರಣ ಭಾಳ ಮಂದಿಗೆ ಸಂಬಂಧ ಇಲ್ಲ. ಮನ್ಯಾಗ ಅವ್ರದ್ದೇ ಒಂದು ಅಷ್ಟಾವರಣ ಬೇರೆನ ಮಾಡ್ಕೊಂಡು ಬಿಟ್ಟಾರ ಅವರು. ಏನು? ಹೆಂಡತಿನ ಗುರು, ಮಕ್ಕಳ ಲಿಂಗ, ಬೀಗರ ಜಂಗಮರು. ಇಲ್ಲಿಗೆ ಬಂದುಬಿಟ್ಟೈತೆ ನಮ್ಮ ಪರಿಸ್ಥಿತಿ. ಗುರು ಅಂದರೆ ಇಲ್ಲ, ಲಿಂಗ ಅಂದರೆ ಇಲ್ಲ, ಜಂಗಮ ಅಂದರೆ ಇಲ್ಲ. ಗುರುವಾಗಿರ್ತಕ್ಕಂಥವ ನಮ್ಮ ಬೆನ್ನ ಹಿಂದಿಗಿದ್ದ ಅಂತಂದರೆ ನಾವು ಎದಕ್ಕೂ ಹೆದರಬೇಕಾಗಿಲ್ಲ. ಯಾವ ಕಷ್ಟ ನಷ್ಟಗಳಿಗೆ ಹೆದರಬೇಕಾಗಿಲ್ಲ. ಎಂತಹದ್ದೇ ಕಷ್ಟಗಳಿಂದ, ಎಂತಹದ್ದೇ ಆಪತ್ಕಾಲದಿಂದ ನಮ್ಮನ್ನು ಪಾರು ಮಾಡುವಂಥ, ನಮ್ಮನ್ನು ಸಂರಕ್ಷಿಸುವಂಥ, ನಮ್ಮನ್ನು ಮುನ್ನಡೆಸುವಂಥ ಮಹಾಶಕ್ತಿ ಅಂತಂದರೆ ಗುರುನಾಥ. ಒಬ್ಬ ಅನುಭಾವಿ ಭಾಳ ಚಂದ ಹಾಡ್ತಾನದನ್ನು. ಎಂಥಾತ ಗುರುನಾಥನು ಭಾಳ ಅಂತಃಕರಣುಳ್ಳಾತನು. ಗುರು ಎಂಥವ? ಎಂಥಾತ ಗುರುನಾಥನು. ಗುರು ಎಂಥವ? ಎಂಥಾತ? ಭಾಳ ಅಂತಃಕರಣುಳ್ಳಾತನು. ಅಂತಃಕರಣದ ವ್ಯವಸ್ಥೆಯೊಳಗೆ ಅಂತಃಕರಣ ಪ್ರೀತಿ ವಿಶ್ವಾಸಗಳನ್ನು ಹೊಂದಿರತಕ್ಕಂಥವ ನಿಜವಾದ ಗುರು ಅನಿಸ್ಕೊಳ್ತಾನೆ. ಅದಕ್ಕೆ ಗುರುವಿಗೆ ಇನ್ನೊಂದು ಹೆಸರು ಕರೀತಾರೆ. ಏನಂತ? ಗುರು ತಾಯಿ. ಗುರು ತಾಯಿ. ತಾಯಿ ಯಾವ ರೀತಿಯೊಳಗೆ ಎಲ್ಲವನ್ನು ಸಹಿಸಿಕೊಂಡು ಎಲ್ಲ ಕಷ್ಟ ನಷ್ಟಗಳನ್ನು, ಮಕ್ಕಳ ಎಲ್ಲ ಅವಾಂತರಗಳನ್ನು ಸಹಿಸಿಕೊಂಡು ಮಕ್ಕಳನ್ನ ಜೋಪಾನ ಮಾಡ್ತಾಳಿಲ್ರಿ. ಮಕ್ಕಳು ಎಷ್ಟೇ ಕೆಟ್ಟಿರಲಿ, ಎಷ್ಟೇ ಹೊಲಸು ಮಾಡ್ಕೊಂಡಿರಲಿ, ಎಂಥದ್ದೇ ದಡ್ಡಿರಲಿ, ಹೆಂಗರೇ ಇರಲಿ, ತನ್ನ ಮಕ್ಕಳನ್ನು ಯಾವ ತಾಯಿಯೂ ಮಗ್ಲಿಕ್ಕೆ ತೆಗೆದಿಡೋದಿಲ್ಲ. ತಾಯಿಗೆ ವಿಶೇಷವಾದ ಪ್ರೀತಿ ಮಕ್ಕಳ ಮೇಲೆ. ಹಂಗೆ ಗುರುವಾಗಿರ್ತಕ್ಕಂಥವ, ಗುರುನೂ ಒಬ್ಬ ತಾಯಿನೇ. ಗುರುನೂ ತಾಯಿ ಅನಿಸ್ಕೊಂಡಿರ್ತಕ್ಕಂಥವ. ಶಿಷ್ಯರ ಎಷ್ಟೇ ತಪ್ಪುಗಳಿರಲಿ, ಎಷ್ಟೇ ಲೋಪದೋಷಗಳಿರಲಿ, ಎಷ್ಟೇ ವ್ಯವಸ್ಥೆಯೊಳಗೆ ಏನೇ ಇರಲಿ, ಅವೆಲ್ಲವುಗಳನ್ನು ತೆಗೆದು ಹಾಕಿ ಅದನ್ನು ಸರಿಪಡಿಸುವಂಥ, ಅವನನ್ನು ಪರಿಶುದ್ಧಗೊಳಿಸುವಂಥ ಅಂತಃಕರಣದ ಮೂರ್ತಿಯಾಗಿ ಗುರುನಾಥ ಇರ್ತಾನೆ. ಅದು ಗುರುವಾಗಿರ್ತಕ್ಕಂಥವನ ಕರ್ತವ್ಯ. ಹಂಗನೇ ಇವತ್ತು ಭಾಳ ಮಂದಿ ಹೇಳ್ತಿರ್ತಾರೆ, ಏನು ಮೊದಲೆಲ್ಲ ಗುರುಗಳ ಅವಶ್ಯಕತೆ ಭಾಳ ಇರ್ತಿತ್ತು. ಯಾಕೆ? ಓದ್ಕೋತಿರ್ಲಿಲ್ಲ, ಪುಸ್ತಕಗಳಿರಲಿಲ್ಲ, ವಿಚಾರಗಳೇ ತಿಳಿತಿರಲಿಲ್ಲ,
ಸಾಹಿತ್ಯ ಅರ್ಥಕ್ಕಿದ್ದಿಲ್ಲ. ಆ ಕಾರಣಕ್ಕೆ ಗುರುಗಳಾದವ್ರು ಶಾನ್ಯರು ಇರ್ತಿದ್ರು, ಓದಿ ತಿಳಿಸಿ ಹೇಳ್ತಿದ್ರು, ಬೇಕಾಕಿತ್ತು. ಈಗೇನು ಸಾಕಷ್ಟು ಪುಸ್ತಕಗಳು ಬಿಡ್ರಿ, ಕೈಯೊಳಗೆ ಮೊಬೈಲ್, ಇಂಟರ್ನೆಟ್ ಹೊಡೆದು ಬಿಟ್ರಿ, ಏನೆಲ್ಲ ಇಡೀ ವಿಶ್ವವೇ ಅಂಗೈಯೊಳಗೆ. ಹಿಂಗಿರುವಾಗ ಗುರುಗಳನ್ನ ತೊಗೊಂಡು ಏನು ಮಾಡೋದೈತ್ರಿ? ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳು ಇವತ್ತು ತಂತ್ರಜ್ಞಾನದೊಳಗೆ, ತಂತ್ರಾಂಶದೊಳಗಿರ್ತಕ್ಕಂಥ ವಿಚಾರಗಳು ಯಾವುವು ನಮ್ಮನ್ನು ಎಚ್ಚರಿಸೋದಿಲ್ಲ, ಯಾವುಗಳೂ ನಮ್ಮನ್ನು ಮುನ್ನಡೆಸೋದಿಲ್ಲ. ಭಾಳ ಗಮನಿಸ್ಬೇಕು ನೀವು. ಪುಸ್ತಕದೊಳಗಿನ ವಿಚಾರಗಳದಾವತ್ತಂದ್ರೆ ಯಾವರೇ ವಿಚಾರ ಬಂದು ನಿಮ್ಮನ್ನು ಎಚ್ಚರಿಸಿ ನಿಮ್ಮನ್ನು ಸರಿಯಾದ ದಾರಿಗೆ ತರುವುದಾವು? ತರಕ್ಕೆ ಸಾಧ್ಯ ಇಲ್ಲ. ಮತ್ತು ಅದಕ್ಕೆ ಗುರುನ ಬೇಕು. ಗುರು ಇದ್ರೇ, ಗುರು ಅಲ್ಲಿ ಬಂದ್ರೇ ಅಲ್ಲಿ ನಮ್ಮನ್ನು ಎಚ್ಚರಿಸಬಲ್ಲ. ಆ ಕಾರಣಕ್ಕೆ ನಮ್ಮನ್ನು ಎಚ್ಚರಿಸುವಂಥವ, ಮುನ್ನಡೆಸುವಂಥವ ಗುರುನಾಥ. ಗುರು ಮಾತ್ರ ನಮ್ಮನ್ನು ಸರಿಯಾದ ದಾರಿಯೊಳಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯದ. ಬೇರೆ ಯಾವ ಮಾಧ್ಯಮ ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆ ಇರ್ಬೋದು, ಅವುಗಳಿಂದ ಇವತ್ತು ನಾವು ಅವ್ನು ನೋಡೋಕೆ ಹೋದ್ರೆ ಅವು ನಮಗೆ ಹೇಳ್ತಾವೆ, ನೋಡಲಿಲ್ಲ ಅಂದ್ರೆ ಅವೇನು ಹೇಳೋದಾವು. ಆದರೆ ಇಲ್ಲಿ ಆಧ್ಯಾತ್ಮ ವ್ಯವಸ್ಥೆಯೊಳಗೆ ನಾವು ನೋಡದಿದ್ರು ಕೇಳದಿದ್ರು ನೀ ಯಾಕೆ ಮಾಡಂಗಿಲ್ಲ, ಏಳು ಮ್ಯಾಲತ್ ಹೇಳಿ ಎಬಿಸಿ ಕೈ ಹಿಡಿದು ಕರ್ಕೊಂಡು ಅವನನ್ನು ಸರಿಯಾದ ದಾರಿಯೊಳಗೆ ಮುನ್ನಡೆಸ್ತಕ್ಕಂಥವ ಗುರುನಾಥ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ. ಗುರು ಹೇಗೆ ನಡೆಸ್ತಾನೆ? ಗುರುವಿನ ಮಾತುಗಳು ಹೆಂಗೆ ನಮ್ಮನ್ನು ಎಚ್ಚರಿಸ್ತಾವ? ಪುಸ್ತಕದ ಒಳಗಿನ ಬೇರೆವು ನಮ್ಮನ್ನು ಎಚ್ಚರಿಸೋದಿಲ್ಲ. ಹೆಂಗೆ ಎಚ್ಚರಿಸಂಗಿಲ್ಲ? ಇಬ್ಬರು ಗಂಡ ಹೆಂಡತಿ ಜಗಳಾಡಿದ್ರತ್ತು, ಸತಿಪತಿಗಳು ಜಗಳಾಡಿದ್ರು. ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳದ ವಾಡದಾಗಿತ್ತು, ಇಬ್ಬರು ಮಾತು ಬಿಟ್ಟಿದ್ರು. ಜಗಳದ ಲಕ್ಷಣ ಏನು ಅಂತಂದ್ರೆ ಮಾತು ಬಿಟ್ಟರೆ ಮುಗಿದು ಹೋಗ್ತದೆ, ಮುಂದುವರೆದೈತೆ ಅಂತ ಜಗಳ. ಆ ಮಾತು ಇಬ್ಬರು ಮಾತಾಡ್ತಿರ್ಲಿಲ್ಲ, ಇಬ್ಬರು ನೋಡ್ತಿದ್ರು. ಯಾರ ಮೇಲಾರೆ ಹಾಸಿ ಹೇಳೋದು, ಯಾರಿಗಾರೆ ತಿಳಿಸಿ ಹೇಳೋದು, ಯಾರ ಕಡೆಯಿಂದಾರೆ ನೇರವಾಗಿ ಮಾತಾಡೋಂಗಿಲ್ಲ. ಹಿಂಗೆ ವ್ಯವಸ್ಥೆ ಆಗಿತ್ತವು. ಸರಿಯಾಗೋ ಲಕ್ಷಣವೂ ಇರಲಿಲ್ಲ. ಒಂದು ದಿವಸ ಅವನಿಗೇನಾಯಿತು, ಈಗಿನಂಗೆ ಮೊಬೈಲ್ ವ್ಯವಸ್ಥೆಗಳು ಯಾವುವು ಇಂಥವುಗಳು ಇರಲಿಲ್ಲ. ಹೇಳೋದಕ್ಕೆ ಅವನಿಗೆ ಊರಿಗೆ ಹೋಗಬೇಕಾಗಿತ್ತು. ಬೆಳಗ್ಗೆ ಬೇಗ ಎದ್ದು ಹೆಂಡತಿಗೆ ಹೇಳಬೇಕು, ನಾ ಬೆಳಗ್ಗೆ ಎದ್ದು ಊರಿಗೆ ಹೋಗಾಮದೀನಿ, ಎಬ್ಬಿಸ್ಬೇಕು ಅಂತ ಹೇಳಿ ಹೆಂಡತಿಗೆ ಹೇಳಬೇಕಾಗಿತ್ತು. ಆದರೆ ಹೇಳಿದ್ರೆ ಮಾತಾಡಿಸಿದಂಗೆ ಆಕೈತಿ, ನಂದೇನು ಕಿಮ್ಮತ್ತು ಉಳಿತು. ಇಂಥ ಒಣ ಪ್ರತಿಷ್ಠೆ, ಸಣ್ಣ ಪುಟ್ಟ ಜಗಳದೊಳಗೂ ಸಹಿತ ಒಣ ಪ್ರತಿಷ್ಠೆಗಳನ್ನ ತಂದು ಹಾಕೊಂಡ್ಬಿಡ್ತೀವಿ ನಾವು. ಹೇಳಲಿಲ್ಲ, ಅದಕ್ಕೊಂದು ಐಡಿಯಾ ಮಾಡಿದವು. ಏನು, ಒಂದು ಚೀಟಿ ಬರೆದ. ಏನಂತ, ನಾಳೆಗೆ ಮುಂಜಾನೆ ನಾನು ಊರಿಗೆ ಹೋಗೋದದ, 4 ಗಂಟೆಗೆ ನನ್ನ ಎಬ್ಬಿಸು. ಆಕೆ ಕಾಣುವಂಗಿಟ್ಟ. ನೋಡಿದಳು ಆಕೆ ಚೀಟಿ ನೋಡಿದಳು. ಅವು ಮಲ್ಕೊಂಡ, ಆಕೆನೂ ಮಲ್ಕೊಂಡ್ಳು. ಆಕೆ ಏನು ಮಾಡಲು, ಎಬ್ಬಿಸ್ಬೇಕಲ್ಲ. ಇನ್ನು ನನಗೆ ಹೇಳಲಾರ್ದ ಚೀಟಿ ಬರೆದಿಟ್ಟೆ, ಅಂದಮೇಲೆ ನಾನು ಯಾಕೆ ಅವನು ಎಬ್ಬಿಸ್ಲಿ? ಆಕೆನೂ ಒಂದು ಐಡಿಯಾ ಹುಡುಕಿದಳು. ಆಕೆನೂ ಚೀಟಿ ಬರ್ದಳು. ಏನು, ಟೈಮು 4 ಗಂಟೆ ಆಗ್ಯದ, 7 ಅಂತ ಬರೆದ ಅಲ್ಲಿ ಮಗ್ಲಿಟ್ಳು. ಚೀಟಿ ಬರೆದಿಟ್ಳು, ಮಲ್ಕೊಂಡಿದ್ದ, ಎಚ್ಚರ ಆಗಲಿಲ್ಲ. ಒಮ್ಮೆಗೆ ಬೆಳಗ್ಗೆ 6ಕ್ಕೆ ಎಚ್ಚರ ಆಯ್ತು. ಎಚ್ಚರ ಆದ ಕೂಡಲೇ ಸಿಟ್ಟು ಬತ್ತು, ಎಬ್ಬಿಸ್ಲಿಲ್ಲಲ್ಲ. ಸಿಟ್ಟಿನೊಳಗನೆ ಮತ್ತೆ ಬೇಯಕ್ಕೆ ಚಾಲೋ ಮಾಡಿದ. ಹೇಳಿದ್ನಿ ಗೊತ್ತಾಕತ್ತಿಲ್ಲ ನಿನಗೆ, ಭಾಳ ಮಹತ್ವದ ಕೆಲಸ ಇತ್ತು, ಊರಿಗೆ ಹೋಗ್ಬೇಕಾಗಿತ್ತು, ಎಬ್ಬಿಸ್ಲಿಲ್ಲ, ಚೀಟಿ ಬರೆದಿಟ್ಟಿಲ್ಲ. ಮತ್ತು ನೀ ಏನು ಬರೆದಿಟ್ಟಿದ್ದಿ ಅಂತ ಹೇಳಿ, ನಿನಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ನಾ ಚೀಟಿ ಬರೆದಿಟ್ಟಿದ್ನಿ, ಮತ್ತು ನೀನು ಹೇಳತ್ ನಾ ಚೀಟಿ ಬರೆದಿಟ್ಟಿನಿ ಅಂದಳೆ. ಚೀಟಿ ಎಬ್ಬಿಸ್ತೈತೇನೋ? ಮಲ್ಕೊಂಡವ್ರನ್ನ ಚೀಟಿ ಎಬ್ಬಿಸ್ತೈತೆ ಅನ್ರಿ? ಚೀಟಿ ಎಬ್ಬಿಸೋದಿಲ್ಲ, ಮಲಗಿದವ್ರನ್ನ ಚಿವುಟಿ ಎಬ್ಬಿಸ್ಬೇಕಾಕತಿ. ಚೀಟಿ ಎಬ್ಬಿಸ್ತೈತೆ ಅಂತ ನೀ ಹೆಂಗೆ ತಿಳ್ಕೊಂಡು? ಇಲ್ಲಿ ನಾವು ಗಮನಿಸ್ಬೇಕು. ಮಲ್ಕೊಂಡವ್ರನ್ನ ಚೀಟಿ ಎಬ್ಬಿಸಂಗಿಲ್ಲ, ಯಾರು ಎಬ್ಬಿಸ್ಬೇಕು. ಹಂಗೆ ಮಲ್ಕೊಂಡವ್ರನ್ನ ಚೀಟಿ ಹೆಂಗೆ ಎಬ್ಬಿಸಂಗಿಲ್ಲೋ, ಬರೆದದ ಪುಸ್ತಕಗಳು, ತಂತ್ರಾಂಶದೊಳಗಿರುವಂಥ ಜ್ಞಾನ, ಅಜ್ಞಾನದೊಳಗಿರುವಂಥ ಶಿಷ್ಯರನ್ನು, ಭಕ್ತರನ್ನು ಎಬ್ಬಿಸೋಕ್ಕೆ ಸಾಧ್ಯ ಇಲ್ಲ. ಮತ್ತಲ್ಲಿ ಗುರುವಾಗಿರ್ತಕ್ಕಂಥವ ತಾನೇ ಸ್ವತಃ ಹೋಗಿ ಅವರನ್ನು ತಿಳಿಸಿ ಹೇಳಿ ಅವರನ್ನು ಸರಿಯಾದ ದಾರಿಗೆ ತರುವಂಥ ಕೆಲಸವನ್ನು ಗುರುವಾದವ ಮಾಡಬೇಕಾಗ್ತದೆ. ಆ ಕಾರಣಕ್ಕೆ ಗುರುವಿನ ಅಂತಃಕರಣ ಆಯಿತು, ಗುರುವಿನ ಅನುಗ್ರಹ ಆಯಿತು ಅಂತಂತಂದರೆ ಅವನನ್ನು
ಹಿಡಿದಂಥವನೇ ಯಾವಿಲ್ಲ. ಮಕ್ಕಳು ಸಣ್ಣ ಇರ್ತಾವೆ. ಸಣ್ಣ ಮಕ್ಕಳನ್ನು ಬೆಳೆಸಿ ದೊಡ್ಡವ್ರನ್ನ ಮಾಡಬೇಕಾದ್ರೆ ಅವ್ರನ್ನ ಸರಿಯಾದ ದಾರಿಯೊಳಗೆ ನಡೆಸಿ ಒಂದು ವ್ಯವಸ್ಥೆಯೊಳಗೆ ತರಬೇಕು ಅಂತಂತಂದ್ರೆ ಸಣ್ಣ ಮಕ್ಕಳನ್ನು ಸಂಸ್ಕಾರ ನೀಡಿ ಅವರಿಗೆ ಒಂದು ಆಧ್ಯಾತ್ಮ ದಾರಿಯೊಳಗೆ ಕೈ ಹಿಡಿದು ತರಬೇಕು ಅಂತಂದ್ರೆ ತಾಯಿ ಅದಕ್ಕಿಗೆ ಕನಿಷ್ಠ ಒಂದು 20-25 ವರ್ಷದ ಟೈಮ್ ಹಿಡಿತದೆ ಏನ್ರಿ. ಆದರೆ ಅಂಥ ಮನುಷ್ಯನನ್ನು ಇವತ್ತು ಹಾದಿ ತಪ್ಪಿಸೋದಕ್ಕೆ ಆಗಿಂದಾಗ 25 ವರ್ಷಗಳ ನಂತರ ಮನುಷ್ಯನ ಮಾಡಿದವರಿಗೆ ಇಲ್ಲಿ ಹಾದಿ ತಪ್ಪಿಸೋದಕ್ಕೆ ಭಾಳಷ್ಟು ವ್ಯವಸ್ಥೆಗಳದಾವೆ. ಅವ್ರಿಗೆ 25 ವರ್ಷ ಹತ್ತೈತೇನ್ರಿ. ಎಷ್ಟೊತ್ತು ಮನುಷ್ಯನ ನೀತಿಗಳನ್ನು ಕೆಡಿಸೋದಕ್ಕೆ ಆಗಿಂದಾಗ ಕುಂಬಾರನಿಗೆ ಮಡಕೆಗೆ ವರುಷ, ದೊನ್ನೆಗೆ ನಿಮಿಷ ಅಂತ ಹೇಳ್ತಾರೆ. ಕುಂಬಾರ ಮಡಿಕೆ ಮಾಡಬೇಕಾದ್ರೆ ಮಣ್ಣು ತರಬೇಕು, ಅದನ್ನು ನೀರು ಹಾಕಿ ನೆನೆಸ್ಬೇಕು, ತುಳಿಬೇಕು, ಅವಕ್ಕೆ ಮಡಿಕೆಯ ರೂಪ ಕೊಡಬೇಕು, ಅಚ್ಚಿನೊಳಗಿಟ್ಟು ಮಡಿಕೆ ತಯಾರು ಮಾಡಬೇಕು, ಒಣಗಿಸ್ಬೇಕು, ಆಮೇಲೆ ಸುಡಬೇಕು. ಇಷ್ಟೆಲ್ಲ ಮಾಡಬೇಕಾದ್ರೆ 2 ದಿವಸ ಹಿಡಿತದ ರೀ. 2 ದಿವಸ ಬೇಕು ಮಡಿಕೆ ತಯಾರಾಗಬೇಕಾದ್ರೆ. ಒಡ್ಯಾಕೇನು ಭಾಳ ದಿವಸ ಹಿಡಿತೈತೇನು? ಒಂದು ದೊಣ್ಣೆ ತೊಗೊಂಡ್ರೆ 1 ನಿಮಿಷದೊಳಗೆ ಎಲ್ಲ ಒಡೆದು ಹೋಗ್ತಾವೆ. ಹಂಗೆ ಕಷ್ಟಪಟ್ಟು ಗುಡ್ಡ ಹತ್ತಬೇಕಾದ್ರೆ, ಎತ್ತರವನ್ನು ಏರಬೇಕಾದ್ರೆ ಭಾಳ ಟೈಮ್ ಹಿಡಿತದ. ಏರಿದಂಥ ವ್ಯಕ್ತಿ, ಗೌರಿ ಶಿಖರವನ್ನು ಏರಿದಂಥ ಮನುಷ್ಯ ತೆಳಗೆ ಇಳಿಬೇಕಾದ್ರೆ ಭಾಳ ಹತ್ತೋದಿಲ್ಲ. ಅಲ್ಲಿಂದ ಬಿದ್ದರೆ ಕ್ಷಣಾರ್ಧದೊಳಗೆ ಅವನು ತೆಳಗಿರ್ತಾನೆ. ನಾವು ಅಧಪತನಕ್ಕೆ ಹೋಗೋದಕ್ಕೆ ಭಾಳ ಹತ್ತೋದಿಲ್ಲ. ಆದರೆ ಎತ್ತರವನ್ನು, ವ್ಯಕ್ತಿತ್ವದ ಮೇರು ಪರ್ವತವನ್ನು ಹತ್ತಬೇಕಾದ್ರೆ ನಮಗೆ ಸಮಯ ಬೇಕಾಗ್ತದೆ. ಆ ಕಾರಣಕ್ಕೆ ಒಳ್ಳೆಯದನ್ನು ಕಲಿಸುವುದಕ್ಕೆ, ಒಳ್ಳೆಯದ ದಾರಿಯನ್ನು ತೋರಿಸುವುದಕ್ಕೆ ಗುರುವಾಗಿರ್ತಕ್ಕಂಥವ ಬೇಕು ಅನ್ನತಕ್ಕಂಥದ್ದು. ಶಿವನ ಸನ್ನಿಧಿಯರ್ಗೆ ನೋಡ್ರಿ, ಶಿವನ ಸನ್ನಿಧಿಯರ್ಗೆ ಭವಮರಣ ಉಂಟೆಂದು. ಈ ಪುಣ್ಯ ಅನ್ನೋ ಸಂಪತ್ತೇನಿದೆ ಇದು ಇರೋ ತನಕ ಅಷ್ಟ ಶಿವ, ಕೈಲಾಸ, ಪಾರ್ವತಿ, ಅಲ್ಲಿ ಸ್ವರ್ಗ ಇದೆಲ್ಲ ಮುಗೀತು ಅಂದರೆ ಮತ್ತೆ ಬರಬೇಕು. ಅದಕ್ಕೆ ಹೇಳ್ತಾರೆ ಶಿವನ ಸನ್ನಿಧಿಯರ್ಗೆ ಭವಮರಣ ಉಂಟೆಂದು. ನೋಡ್ರಿ, ಯಾರು ಪರಮಾತ್ಮನ ಸನ್ನಿಧಿಯನ್ನು ಬಯಸಿ ಹೋಗ್ತಾರ, ಪರಮಾತ್ಮನ ಸನ್ನಿಧಿಯನ್ನು ಬಯಸಿ ಹೋಗೋರಿಗೆ ಹುಟ್ಟು ಸಾವು ಅನ್ನತಕ್ಕಂಥದ್ದು ಐತಿ. ಯಾರಿಗೆ? ಪರಮಾತ್ಮನ ಸಾನ್ನಿಧ್ಯ ನಮಗೆ ಬೇಕಂತ ಹೋಗೋರಿಗೆ. ಆದರೆ ಗುರುವಿನ ಸಾನ್ನಿಧ್ಯ ಬೇಕು ಅಂತ ಹೋಗೋರಿಗೆ ಹುಟ್ಟಿಲ್ಲ, ಸಾವಿಲ್ಲ. ಮೋಕ್ಷ ಪರಮಾತ್ಮನ ಸಿಗೋದಿಲ್ಲ ನಮಗೆ. ಭಾಳ ಮಂದಿ ತಿಳ್ಕೊಂಡಿಲ್ಲ ಇದನ್ನು. ದೇವರು ನಮಗೆ ಮೋಕ್ಷ ಕೊಡ್ತಾನೆ. ದೇವರು ಮೋಕ್ಷ ಕೊಡೋದಿಲ್ಲ. ಮೋಕ್ಷವನ್ನು ಕಲ್ಪಿಸ್ತಕ್ಕಂಥವ ಗುರು ಸನ್ನಿಧಿಯಲ್ಲಿ ಅದು ಹರಚರಣದೊಳಗೆ ಹುಟ್ಟು ಸಾವು ಅದ. ಗುರುಚರಣದೊಳಗೆ ಹುಟ್ಟು ಸಾವು ಅನ್ನತಕ್ಕಂಥದ್ದಿಲ್ಲ. ಆ ಕಾರಣಕ್ಕೆ ನಾವು ಹಂಬಲಿಸಬೇಕಾದದ್ದು, ನಾವು ಆಲೋಚಿಸಬೇಕಾದಂಥದ್ದು, ನಾವು ಪ್ರಯತ್ನ ಮಾಡಬೇಕಾದಂಥದ್ದು ಎದಕ್ಕೆ? ಪರಮಾತ್ಮನ ಪಾದ ಹಿಡ್ಯಾಕಲ್ಲ, ಗುರುವಿನ ಪಾದ ಹಿಡ್ಯಾಕ. ಗುರುವಿನ ಪಾದದೊಳಗೆ ಎಲ್ಲವೂ ಐತಿ ಅನ್ನತಕ್ಕಂಥದ್ದು. ಆ ಕಾರಣಕ್ಕೆ ಇವತ್ತು ಗುರುವಿನಲ್ಲಿರುವಂಥ ಶಕ್ತಿ ನೋಡೋದಕ್ಕೆ ನಮಗೊಬ್ಬ ವ್ಯಕ್ತಿ, ಗುರು ಒಬ್ಬ ವ್ಯಕ್ತಿಯಾಗಿ ಕಾಣ್ತಾನೆ. ಹೌದಿಲ್ರಿ? ತಿಳಿಲಾರ್ದವರಿಗೆ, ಅದರ ಮಹತ್ವ ಗೊತ್ತಿರಲಾರ್ದವರಿಗೆ ಗುರು ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ತಾನೆ. ನಮ್ಗೆ ಸಾಮಾನ್ಯ ವ್ಯಕ್ತಿಯಾಗಿ ಗುರುವಾಗಿರ್ತಕ್ಕಂಥವ ಕಾಣ್ತಾನೆ. ಆದರೆ ನೆನಪಿಟ್ಕೋಬೇಕು, ಕಣ್ಣಿಗೆ ಹಂಗೆ ಕಾಣ್ತಾನಂತ ಹೇಳಿ ಅವನನ್ನು ನಾವು ಸಾಮಾನ್ಯ ಅನ್ನಕ್ಕಾಗತ್ತೇನ್ರಿ? ಕಾಮಧೇನು ಕೇಳೇರಿ, ಎಲ್ಲ ಆಕಳಗತೆನ ಐತೆ ಅಂತ ಹೇಳಿ ಅಂತಂದ್ರೂ ಸಹಿತ ಅದನ್ನು ಆಕಳು ಅಂತ ಹೇಳೋಕ್ಕಾಗತ್ತೇನು? ನಾವು ಸಾಮಾನ್ಯ ಆಕಳು ಅನ್ನೋಕ್ಕಾಗತ್ತೆ? ಕಾಮಧೇನು ಅಸಾಮಾನ್ಯವಾಗಿರ್ತಕ್ಕಂಥ. ಹಂಗೆ ಗುರುವು ಸಹಿತ ನೋಡೋದಕ್ಕೆ ಮನುಷ್ಯರಗತೆ ಕಾಣ್ತಾನೆ ಅಂತಂತಂದರೆ, ಆದರೆ ಅವನ ವ್ಯಕ್ತಿತ್ವ ಬಹಳ ದೊಡ್ಡದು. ಅದಕ್ಕೆ ಹೇಳ್ತಾರೆ, ನರರಲ್ಲೋ ನಾವು ನರರಲ್ಲ, ಶಿವಶರಣರೆಲ್ಲರೂ ನೀವು ಕರುಣಿಸಿ ಕೇಳಿರಿ. ನಾವು ಸಾಮಾನ್ಯ ಮನುಷ್ಯರೆಲ್ಲ. ಗುರು ಅಂದರೆ ಅವ ಗುರು ನರನೆಂದವಗೆ ನರಕ ಅಂತ ಹೇಳ್ತಾರೆ. ಗುರುವಿನನ್ನು
ಅವೇನು ಬಿಡ ಅವನು ನಮ್ಮಂಗೆ ಅಂತ ನಾವು ಅಂದಿವಿ ಅಂದ್ರೆ ಅದೇ ಅಲ್ಲಿ ನರಕ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಗುರು ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಕಾಣ್ಬೋದು, ಆದರೆ ಗುರುವಿಗೆ ಎಂಥ ಶಕ್ತಿ ಐತಿ ಅಂತಂದ್ರೆ ಜನನ ಮರಣಗಳನ್ನು, ಹುಟ್ಟು ಸಾವನ್ನು ದೂರ ಮಾಡುವಂಥ ವಿಶೇಷವಾದಂಥ ಶಕ್ತಿ ಗುರುವಾದವನಿಗಿರ್ತದೆ. ನೋಡ್ರಿ ಹೇಗಿರ್ತದೆ ವ್ಯವಸ್ಥೆ. ಗುರುಗಳ ಆಶೀರ್ವಾದ, ಗುರುವಿನ ಆಶೀರ್ವಾದ ಬೇಕು ಅಂತ ಕೇಳ್ತಿರ್ತೀವಿ ನಾವು. ಗುರುಗಳ ಆಶೀರ್ವಾದ ಮಾಡಿರಿ ಅಂತ ಹೇಳ್ತಿರ್ತೀವಿ. ಹೇಳೋದು ಭಾಳ ಸರಳ, ಅದರ ಮಹತ್ವ ಎಷ್ಟದ ನೋಡ್ರಿ. ಒಮ್ಮೆ ಹುಬ್ಬಳ್ಳಿಗೆ ಸಿದ್ಧಾರೂಢ ಹತ್ಯಕ್ಕೆ ಶಿಶುನಾಳ ಶರೀಫರು ಬಂದರು. ಶರೀಫರು ಬರ್ತಾರೆ, ಶಾಸ್ತ್ರ ಮುಗಿದಿತ್ತು, ಕುಂತಿದ್ರು ಸಿದ್ಧಾರೂಢರು. ಕುಂತಂಥ ಹೊತ್ತಿನೊಳಗೆ ಎಲ್ಲರೂ ಸಿದ್ಧಾರೂಢರ ಕಡೆಯಿಂದ ಆಶೀರ್ವಾದ ತಗೊಳಕತ್ತಿದ್ರು. ಶರೀಫ್ ಅಂದ, ನಾನು ಮಾಡಿಸೋನು ತಡಿ ಆಶೀರ್ವಾದ ಅಂತ ಹೇಳಿ ಎಲ್ಲರೂ ಕೂಡ ಇವನು ಒಂದು 2 ಕಾಯಿ ತೆಂಗಿನಕಾಯಿ ತೊಗೊಂಡ. ತೆಂಗಿನಕಾಯಿ ತೊಗೊಂಡು ಹೋಗಿ ಸಿದ್ಧಾರೂಢರು ಮುಂದೆ ಹಿಂಗೆ ಹಿಡ್ಕೊಂಡು ನಿಂತ. ಅದನ್ನು ನೋಡಿ ನಕ್ರಂತ ಸಿದ್ಧಾರೂಢರು. ಏನಪ್ಪ ಶರೀಫ, ಏನು? ಏನಿಲ್ಲ ಅಜ್ಜ, ಎಲ್ಲರಿಗೂ ಆಶೀರ್ವಾದ ಮಾಡಕತ್ತಿದೆ, ನನಗೂ ಮಾಡು. ಕಾಯಿ ಮುಂದೆ ಹಿಡ್ದ, ಆಶೀರ್ವಾದ ಮಾಡು. ಸಿದ್ಧಾರೂಢ ಏನು ಮಾಡಿದ, 2 ಕಾಯಿ ಮುಟ್ಟಿದ. ಆತನ ಆಶೀರ್ವಾದ ಅಂದ. ಆಯಿತು, ಮತ್ತು ಎಲ್ಲಿ ಕಾಣವಾತ್ಲ ಅಂದ. ಏನು ಕಾಣಬೇಕು ನಿನಗೆ? ಅಲ್ಲಿ ಎಲ್ಲಿ ಆಶೀರ್ವಾದ ಆಯ್ತು? ನಾ ಕಾಯಿ ಹಿಡ್ಕೊಂಡು ನಿಂತಾವ, ಹಂಗೆ ನಿಂತೀನಿ, ಕೈಯಾಗ ಕಾಯಿ ಅದಾವ, ನೀ ಮುಟ್ಟಿದಿ, ಇಲ್ಲಿ ಆಶೀರ್ವಾದ ಎಲ್ಲಿ ಆತು ನನಗೆ ತೋರಿಸು ಅಂತಂದವ. ಸಿದ್ಧಾರೂಢರ ವ್ಯಕ್ತಿತ್ವವನ್ನು ತಿಳಿಸ್ಬೇಕಂತ ಬಂದಿರತಕ್ಕಂಥವ ಎಲ್ಲ ಜನ ಇದ್ದರು. ಇವೇನು ಅವ್ರ ಮುಂದೆ ವಾದ ಹಚ್ಕೊಂಡು ಕೂತಾನು. ದೊಡ್ಡವ್ರು ಕೂಡ ಏನು ಇವಂದು ಅಂತೇಳಿ ಕೆಲವು ಮಂದಿ ತಿಳಿಲಾರ್ದವ್ರು ಮಾತಾಡ್ತಿದ್ರು. ಅವಾಗ ಸಿದ್ಧಾರೂಢರನ್ನ ಕೊತ್ತ 2 ಕಾಯಿ ಕೈಯಾಗ ತೊಗೊಂಡ್ರಂತ. 2 ಕಾಯಿ ಕೈಯಾಗ ತೊಗೊಂಡು ಒಂದು ಕಾಯಿ ಮ್ಯಾಲ ತೂರಿದ್ರು. ಒಂದು ಕಾಯಿ ಮ್ಯಾಲ ತೂರಿದ್ರು. ಮ್ಯಾಲ ತೂರಿದ ಕಾಯಿ ತೆಳಗ ಬರಲಿಲ್ಲ, ಅದು ಮ್ಯಾಲ ಹೋತಾವ. ಇನ್ನೊಂದು ಕಾಯಿ ಇತ್ತು, ಅದಕ್ಕೆ ಆಶೀರ್ವಾದ ಮಾಡಿ ಕೊಟ್ಟರು. ಕೊಟ್ಟ ಕೂಡಲೇ ಆ ಕಾಯಿ ಒಡೆದ್ರು. ಕಾಯಿ ಒಡೆದ್ರೆ ಆಶೀರ್ವಾದ ಅಂದರೆ ಹಿಂಗೆ ಮೂಸಿ ನೋಡಿದ್ರೆ ಕಾಯಿ ಕೈಯೊಳಗೆ ಹಿಡಿದು ಹಿಂಗೆ ಮೂಸಿ ನೋಡಿದರು. ಮೂಸಿ ನೋಡಿ ಕೊಟ್ಟರು. ಅದನ್ನು ಮೂಸಿ ನೋಡಿ ಕೊಟ್ಟರೆ ಕಾಯಿ ಒಡೆದ್ರು. ಕಾಯಿ ಒಡೆದ್ರೆ ಅದರೊಳಗೆ ಕೊಬ್ಬರಿನೂ ಇಲ್ಲ, ನೀರು ಇಲ್ಲ. ಮೊದಲು ಕೊಟ್ಟಾಗ ಕೊಬ್ಬರಿನೂ ಇತ್ತು, ನೀರು ಇತ್ತು. ಒಂದು ಕಾಯಿ ತೂರಿದ್ರು ಮೇಲೆ ಹೋತು. ಇನ್ನೊಂದು ಕಾಯಿ ಮೂಸಿ ನೋಡಿ ಕೊಟ್ಟರೆ ಅದರೊಳಗಿರ್ತಕ್ಕಂಥ ಕೊಬ್ಬರಿ ನೀರು 2 ಹೋಗಿಬಿಟ್ಟು. ನೋಡ್ರಿ, ಗುರುವಿನ ಆಶೀರ್ವಾದ ಕಾಯಿ ಮೇಲೆ ತೂರಿದ ಕಾಯಿ ಮೇಲೆ ಹೋಯ್ತು. ಇದರ ಅರ್ಥ ಏನು ಅಂತಂದರೆ, ಗುರು ಆಶೀರ್ವಾದ ಆಯಿತು ಅಂತಂದ್ರೆ ಆ ಕಾಯಿ ಮ್ಯಾಲ ತೂರಿದ್ದಕ್ಕೆ ಮ್ಯಾಲ ಹೋತು. ಈ ಕಾಯಕ್ಕೆ ಆಶೀರ್ವಾದ ಅಂತಂದ್ರೆ ಇದಕ್ಕೆ ಹುಟ್ಟು ಸಾವು ಅನ್ನತಕ್ಕಂಥದ್ದು ಬರಂಗಿಲ್ಲ. ನೋಡ್ರಿ, ಇನ್ನು ಇಲ್ಲಿ ಇರುವಂಥ ಕಾಯಕ್ಕೆ ಇದಕ್ಕೆ ಆಶೀರ್ವಾದ, ಕಾಯಿಗೂ ಆಶೀರ್ವಾದ, ಈ ಕಾಯಕ್ಕೂ ಆಶೀರ್ವಾದ. ಕಾಯಿಗೆ ಮಾಡಿರ್ತಕ್ಕಂಥ ಆಶೀರ್ವಾದದೊಳಗೆ ನೀರು ಇರಲಿಲ್ಲ, ಕೊಬ್ಬರಿನೂ ಇರಲಿಲ್ಲ. ಹಂಗೆ ಈ ಕೊಬ್ಬರಿ ನೀರು ಇವೆರಡೂ ಇರಲಾರ್ದ ರೀತಿಯೊಳಗೆ ಆಶೀರ್ವಾದ ಮಾಡಿದರು. ಏನಿದು ಆಶೀರ್ವಾದ? ಇದೆಂಥ ಆಶೀರ್ವಾದ ಇದು ಅಂತ ಕೇಳಿದಾಗ ಅಂತಾರತ್ತ, ಕಾಯಕ್ಕೆ ಆಶೀರ್ವಾದ ಮಾಡಿದ್ರೆ ಅಹಂಕಾರ ಮಮಕಾರಗಳಿರಬಾರ್ದು. ಕಾಯಿಗೆ ಆಶೀರ್ವಾದ ಮಾಡಿದ್ರೆ ಒಳಗೆ ನೀರು ಕೊಬ್ಬರಿ ಇರಬಾರ್ದು. ಇದು ವಿಶೇಷ. ಗುರು ಶಿಷ್ಯನನ್ನು ನೋಡ್ರಿ ಉದ್ಧಾರ ಮಾಡೋ ರೀತಿಯೊಳಗೆ ಭಾಳ ವೈವಿಧ್ಯತೆಗಳದಾವ. ಕೆಲವರ ನೋಡಿ, ಕೆಲವರ ಮುಟ್ಟಿ, ಕೆಲವರ ಮಾತನಾಡಿ ಉದ್ಧರಿಪನೋ ಗುರು ಅಂತ ಹೇಳ್ತಾರೆ. ಕೆಲವೊಬ್ಬರು ವಿಶೇಷ ಗುರುಗಳು ನೋಡಿದರೆ ಸಾಕು ಉದ್ಧಾರ ಆಗಬೇಕು, ಮುಟ್ಟಿದರೆ ಸಾಕು ಉದ್ಧಾರ ಆಗಬೇಕು, ಮಾತನಾಡಿದರೆ ಸಾಕು ಉದ್ಧಾರ ಆಗಬೇಕು. ಆ ರೀತಿಯೊಳಗೆ ಗುರು ಉದ್ಧಾರ ಮಾಡುವಂಥ ರೀತಿ, ಗುರು ಉದ್ಧರಿಸುವಂಥ ಮಾರ್ಗಗಳು ಬೇರೆ ಬೇರೆಯಾಗಿದ್ದಾವೆ, ಭಿನ್ನ ಭಿನ್ನವಾಗಿದ್ದಾವೆ. ಆದರೆ ಯಾರನ್ನು ಯಾವಾಗ ಹೆಂಗೆ ಉದ್ಧರಿಸಬೇಕು
ಯಾವ ರೀತಿಯೊಳಗೆ ಉದ್ಧಾರ ಮಾಡಬೇಕು ಅನ್ನತಕ್ಕಂಥದ್ದು ಅದು ಗುರುವಿನ ವಿವೇಚನಾ ಶಕ್ತಿ, ಗುರುವಿನ ಗ್ರಹಣ ಶಕ್ತಿಗೆ ಬಿಟ್ಟದ್ದು. ಗುರು ಎಲ್ಲರನ್ನ ಉದ್ಧರಿಸ್ತಾನೆ, ಎಲ್ಲರನ್ನ ಉದ್ಧರಿಸಬೇಕಲ್ಲ ಗುರು. ಆದರೆ ಇಲ್ಲಿ ಗಮನಿಸಬೇಕು, ಎಲ್ಲರನ್ನ ಉದ್ಧರಿಸೋದಕ್ಕೆ ಗುರು ಸಮನಾದ ರೀತಿಯೊಳಗೆ ಆಶೀರ್ವದಿಸ್ತಾನೆ. ಆದರೆ ಗುರುವಿನ ಆಶೀರ್ವಾದವನ್ನು ಯಾರ್ಯಾರು ಎಷ್ಟೆಷ್ಟು ಪಡ್ಕೋತಾರೆ ನೋಡ್ರಿ. ಒಂದು ಮಾತು ಹೇಳ್ತಾರೆ, ಎಷ್ಟು ದುಡ್ಕೋತೀರಿ ಅಷ್ಟು ಪಡ್ಕೋತೀರತ್ತು. ನಾವು ಎಷ್ಟು ದುಡ್ಕೋತೀವಲ್ಲ ಗುರುವಿಗೆ ಅಷ್ಟನ್ನು ಪಡ್ಕೋತೀವಿ. ನಾವು ಭಾಳ ದುಡಿಲಿಲ್ಲ ಮತ್ತು ಅಷ್ಟೇ ಪಡ್ಕೋತೀವಿ. ಆ ಕಾರಣ ಗುರುವಿಗೆ ನಾವು ದುಡ್ಕೋಬೇಕು. ಗುರುವಿಗೆ ದುಡ್ಕೋಬೇಕು ಅಂತಂದರೆ ಗುರುವಿನ ಸೇವೆಯನ್ನು ಮಾಡಬೇಕು. ಗುರುವಿನ ಸೇವೆಯನ್ನು ಮಾಡೋ ಮೂಲಕ ಗುರುವಿನ ಮನಸ್ಸನ್ನು, ಕೃಪೆಯನ್ನು ನಾವು ಪಡಿಬೇಕು. ಗುರುವಿನ ಅಂತಃಕರಣವನ್ನು ಗೆಲ್ಲಬೇಕು. ಅಂಥ ವಿಷಯವನ್ನು ಕುರಿತು ನೀವೆಲ್ಲ ಆಲೋಚನೆ ಮಾಡೋಣಂತೆ. ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.